ಬೇಡ ಅಂದ್ಬಿಡ್ತಾರೆ. ಆಮೇಲೆ ಅವ್ರು ತುಂಬಾ ಬೇಜಾರಾಗ್ತಾರೆ. ಇನ್ನೊಂದ್ ಕಡೆ ಅವ್ರ ತಾಯಿ ಆಶೀರ್ವಾದದಿಂದ ಆರ್ತಿ ಮದ್ವೆ ಆಗಿ ತುಂಬಾ ದೂರ ಹೋಗಿ ಒಂದ್ ಮನೆ ಕಟ್ಕೊಂಡು ಅಲ್ಲಿ ತುಂಬಾ ಸಂತೋಷವಾಗಿ ಜೀವಿಸ್ತಿದ್ರು. ಅವರು ಲೆಹೆಂಗಾ ಹೊಲಿದು ಮಾರಿ ಸಂಪಾದನೆ ಮಾಡ್ತಿದ್ರು. ಇನ್ನೊಂದ್ ಕಡೆ ಪಾಯಲ್ಗೆ ಮದ್ವೆ ಆಗಿಲ್ಲ. 1,00,000 ಕೊಟ್ಟು ಲೆಹೆಂಗಾ ಕೊಡ್ಕೊಡು ಕುಮಾರಿಯಾಗೆ ಉಳಿದ್ಬಿಟ್ಲು. ಪ್ರತಾಪ್ ನಗರದಲ್ಲಿ ಸುಂದರ್ ಲಾಲ್ ಎಂಬುವ ಒಂದು ಟೈಲರ್ ಇದ್ರು. ಅವರು ಮಗಳು ಹೆಂಡತಿ ಜೊತೆ ಜೀವಿಸ್ತಿದ್ರು. ಸಂಧ್ಯಾ ಕಪ್ಪಗಿದ್ಲು. ಅದಕ್ಕೆ ಅವಳನ್ನ ಯಾರು ಮದ್ವೆ ಮಾಡ್ಕೊಳಕ್ ರೆಡಿ ಆಗ್ತಿಲ್ಲ. ಅವಳಿಗೆ ಯಾವ್ದು ಸಂಬಂಧ ಬಂದಿಲ್ಲ ಅಂತ ತುಂಬಾ ಬೇಜಾರಾಗಿರ್ತಾರೆ ಅವ್ರ ಅಪ್ಪ ಅಮ್ಮ. ಸುಂದ್ರಣ್ಣ, ಕುರ್ತಾ ಮತ್ತೆ ಪೈಜಾಮ ಕೊಟ್ಟಿದ್ದಲ್ವಾ, ಆಗಿದ? ಅಣ್ಣ, ಇನ್ನೊಂದು ರೌಂಡು ಸ್ಟಿಚ್ ಆದ್ರೆ ಆಯ್ತು. ಸರಿ, ಹಾಗಾದ್ರೆ ಹುಡುಗ ಕಳಿಸ್ತೀನಿ, ಅವನಿಗೆ ಕೊಟ್ಬಿಡು. ಸಂಜೆ ಮದುವೆಗೆ ಹಾಕೊಳ್ಬೇಕದು, ಹಾಗೆ ಬೇಗ ಕೊಟ್ಬಿಡು. ಸಂಧ್ಯಾಗೆ ಆದ್ರೂ ಹುಡುಗ ಫಿಕ್ಸ್ ಆಯ್ತು ಹೇಗೆ? ಎಲ್ಲಿ ಸಿಗ್ತಾರಣ್ಣ, ತುಂಬಾ ಹುಡುಕ್ತಿದ್ದೀವಿ. ಇನ್ನು ದೇವ್ರಿಗೆ ಬಿಟ್ಟಿರೋದು. ದೇವ್ರೇ ನೋಡ್ಕೊಳ್ಬೇಕು ಇನ್ನೆಲ್ಲವನ್ನು. ಎಲ್ಲ ಸರಿ, ಆದ್ರೆ ಹುಡುಗಿ ಕಪ್ಪಲ್ವಾ? ಅಷ್ಟು ಬೇಗ ಈಗಿನ ಹುಡುಗರೆಲ್ಲ ಕಪ್ಪು ಹುಡುಗಿಯರನ್ನ ಒಪ್ಕೊಳ್ಳೋದಿಲ್ಲ. ನೀನು ಹೇಳಿದಾಗ ನಾನು ಯಾರ ಬಗ್ಗೆನೂ ಹೇಳಲಿಲ್ಲ. ಸರಿ ನೋಡಿ, ನಾನು ಹೊರಟೆ. ಬಟ್ಟೆ ಕೊಟ್ಬೇಡಾಯ್ತಾ? ಈ ಮಾತೆಲ್ಲ ಮಗಳು ಕೇಳ್ಬಿಟ್ಟಿದ್ದಾಳೆ ಅಂತ ಸುಂದರ್ಲಾಲ್ಗೆ ಗೊತ್ತಾಗತ್ತೆ. ಅವಾಗ ಅವನು ಮಾತು ಬದಲಾಯಿಸ್ತಾನೆ. ಸಂಧ್ಯಾ, ಅವ್ರ ಮಾತಿಗೆ ಬೇಜಾರ್ ಮಾಡ್ಕೊಳ್ಬೇಡಮ್ಮ. ಅವ್ರು ಸುಮ್ಮನೆ. ಅಪ್ಪ, ನನ್ನಿಂದ ನಿಮ್ಗೆ ಇದೆಲ್ಲ ಕೇಳ್ಬೇಕಾಗಿರುವ ಪರಿಸ್ಥಿತಿ. ನಾನು ಏನಪ್ಪ ಮಾಡ್ಲಿ? ನನ್ನಿಂದ ನಿಮ್ಗಿಷ್ಟು ಕಷ್ಟ. ಇಲ್ಲ ಅಮ್ಮ, ಹಾಗೆಲ್ಲ ಆಲೋಚನೆ ಮಾಡ್ಬೇಡ. ನೀನಂದ್ರೆ ನಮಗೆ ನಮ್ ಜೀವಕ್ಕಿಂತ ಜಾಸ್ತಿ ಪ್ರೀತಿ. ನನ್ಗೂ ಅಮ್ಮ ಮತ್ತೆ ನೀನಂದ್ರೆ ತುಂಬಾ ಇಷ್ಟ ಅಪ್ಪ. ಅಪ್ಪ, ಸ್ವಲ್ಪ ಬಟ್ಟೆ ಇವತ್ತು ನಾನು ಹೊಲಿತೀನಿ, ಕೊಡಿ, ನೀವ್ ಟಯರ್ಡ್ ಆಗಿರ್ತೀರಾ. ಅವಳು ಸಪ್ಪಗಿರೋದನ್ನ ನೋಡಿ ಸುಂದರ್ಲಾಲ್ ಅವಾಗ ಸುಮ್ನೆ ಆಗ್ಬಿಡ್ತಾನೆ. ಅವಳು ಬಟ್ಟೆ ಹೊಳೆದಕ್ ಶುರು ಮಾಡ್ತಾಳೆ. ಸಂಧ್ಯಾ ಕೂಡ ಅವ್ರ ಅಪ್ಪನ್ ತರನೇ ಬಟ್ಟೆ ತುಂಬಾ ಚೆನ್ನಾಗ್ ಹೊಳಿತಾಳೆ. ಒಂದಿನ ಆ ರಾಜ್ಯದಲ್ಲಿರುವ ರಾಜನಿಗೆ ಜನ್ಮದಿನ. ಇದ್ರ ಬಗ್ಗೆ ಸಮಾಚಾರ ಎಲ್ಲರಿಗೂ ನೀಡ್ತಾರೆ. ಕೇಳೆ ಕೇಳೆ ಕೇಳೆ, ನಗರವಾಸಿಗಳೇ ಸರಿಯಾಗಿ ಕೇಳೆ. ರಾಜಕುಮಾರ ವೀರ್ ಸಿಂಗ್ ಅವರ ಖುಷಿಯಲ್ಲಿ ಇಡೀ ನಗರಕ್ಕೆ ಊಟಕ್ಕೆ ಆಮಂತ್ರಿಸಲಾಗ್ತಾ ಇದೆ. ರಾಜ ಭಾನು ಪ್ರತಾಪ್ ಸಿಂಗ್, ರಾಣಿ ಸುನಂದ ಅವರು ಅವರ ಮಗ ವೀರ್ ಸಿಂಗ್ ಅವರ ಹುಟ್ಟುಹಬ್ಬವನ್ನ ಧೂಮ್ ಧಾಮ್ ಆಗಿ ಮಾಡ್ತಾ ಇದ್ದಾರೆ. ಅರೆ ವಾ, ರಾಜಕುಮಾರ್ ವೀರ್ ಸಿಂಗಿನ ಬರ್ಡೇನಾ? ನಾನ್ ಹೋಗ್ಬೇಕ್ ಅನ್ಕೊಂಡಿದೀನಿ. ತುಂಬಾ ಚೆನ್ನಾಗ್ ತಯಾರಾಗಿ ಹೋಗೋಣ ಅನ್ಕೊಂಡಿದೀನಿ ನಾನ್ ಕೂಡ. ಆದ್ರೆ ಅವ್ರಿಗೆ ಏನ್ ಬಹುಮಾನ ಕೊಡೋದು? ಕೈ ಬೀಸ್ಕೊಂಡೋದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅರೆ, ನಾವ್ಯಾಕ್ ಕೊಡ್ತೀವಿ? ಅಪ್ಪ ಅಮ್ಮ ಎಲ್ಲಾರು ಬರ್ತಾರಲ್ವಾ, ಅವ್ರು ಕೊಡ್ತಾರ ಬಿಡು, ನಾವ್ಯಾಕ್ ಕೊಡ್ಬೇಕು? ರಾಜಕುಮಾರನ ಜನ್ಮದಿನ ಸಮಾರಂಭಕ್ಕೆ ಎಲ್ಲ ಹೋಗಕ್ಕೆ ತಯಾರಾಗಿರ್ತಾರೆ. ರೀ, ನಾನೇನ್ ಯೋಚನೆ ಮಾಡ್ತಿದ್ದೆ ಅಂದ್ರೆ, ನಿಮ್ಗೆ ಮೈ ಹುಷಾರಿಲ್ಲ, ನಾವಿಬ್ರು ಹೋಗಕ್ಕಾಗಲ್ಲ ರೀ. ನೀವು ತುಂಬಾ ಸುಸ್ತಾಗಿದ್ದೀರಾ. ಆದ್ರೆ ಬೇರೆ ಯಾರಾದ್ರೂ ಹೋಗ್ಬೇಕಲ್ಲ. ಅದಕ್ಕೆ ಸಂಧ್ಯಾ ಅವಳ ಫ್ರೆಂಡ್ಸ್ ಜೊತೆ ಹೋಗ್ಬರ್ಲಿ ಅಂತ ಅನ್ಕೊಂಡಿದ್ದೇನ್ರಿ. ಇಲ್ಲ ಅಂದ್ರೆ ಮಹಾರಾಜ ಮಹಾರಾಣಿ ತಪ್ಪು ತಿಳ್ಕೊತಾರೆ. ಸರಿ, ಈ ಒಂದು ವಿಷಯ ಸರಿಯಾಗಿರುತ್ತೆ. ಸಂಧ್ಯಾ, ನೀನು ಅವರ ಹುಟ್ಟುಹಬ್ಬಕ್ಕೆ ಪಾರ್ಟಿಗೆ ಹೋಗಮ್ಮ. ಸರಿ ಅಮ್ಮ, ನೀವೇನ್ ಚಿಂತೆ ಮಾಡ್ಬೇಡಿ. ನಾನು ನನ್ ಫ್ರೆಂಡ್ಸ್ ಜೊತೆ ಹೋಗ್ಬರ್ತೀನಿ. ಅವಳು ಬರ್ಡೇ ಪಾರ್ಟಿಗೆ ಹೋಗಕ್ಕೇನೋ ರೆಡಿಯಾಗೇ ಇರ್ತಾಳೆ. ಆದ್ರೆ ಅವ್ರಿಗೆ ಏನ್ ಬಹುಮಾನ ಎತ್ಕೊಂಡೋಗ್ ಕೊಡೋದು ಅಂತಾನೆ ಅವಳಿಗೆ ಗೊತ್ತಿಲ್ಲ. ಆಮೇಲೆ ಅವಳಿಗೆ ಒಂದ್ ಐಡಿಯಾ ಬರುತ್ತೆ. ರಾಜಕುಮಾರರ ಬರ್ಡೇಗೋಸ್ಕರ ಅವ್ರಿಗೆ ಒಂದ್ ಒಳ್ಳೆ ಬಟ್ಟೆ ಹೊಳ್ಕೊಂಡೋಗ್ ಕೊಡ್ಬೇಕು ಹಂಗಂತ ಅನ್ಕೋತಾಳೆ. ಅವಳು ತುಂಬಾ ಸುಂದರವಾದ ಬಟ್ಟೆ ರಾಜಕುಮಾರರಿಗೋಸ್ಕರ ಹೊಲಿತಾಳೆ. ಮತ್ತೆ ಎಲ್ಲರ ಜೊತೆ ಅವಳು ರಾಜಮಹಲ್ಗೆ ಹೋಗ್ತಾಳೆ. ಆ ಜನ್ಮದಿನದ ಸಮಾರಂಭಕ್ಕೆ ಎಲ್ಲರೂ ಬಂದಿರ್ತಾರೆ. ಅವ್ರನ್ನ ನೋಡಿ ಇವಳು ಭಯ ಪಡ್ತಾಳೆ. ಅವ್ರಿಗೆ ಇಷ್ಟು ಬಹುಮಾನಗಳು ಬರ್ತಾ ಇದೆ. ಇದ್ರಲ್ಲಿ ಸಾಧಾರಣವಾಗಿ ಹೊಲ್ದಿರುವ ನನ್ನ ಈ ಬಟ್ಟೆ ಅವ್ರಿಗೆ ಇಷ್ಟ ಆಗತ್ತೋ ಇಲ್ವೋ? ಮತ್ತೆ ನನ್ ಕೈಯಿಂದ ಇದನ್ನ ಕೊಡಕ್ಕೆ ನನ್ಗೆ ಧೈರ್ಯ ಇಲ್ಲ. ಮೆತ್ತಗೋಗಿ ಅವ್ರ ರೂಮಲ್ಲಿ ಇಟ್ಬಿಟ್ ಬಂದ್ಬಿಡೋಣ ಹಂಗಂತ ಅನ್ಕೊಂಡು ಅವಳು ಮೆತ್ತಗೋಗಿ ರಾಜಕುಮಾರ ರೂಮಲ್ಲಿ ಬಹುಮಾನ ಇಟ್ಟು ಬಂದ್ಬಿಡ್ತಾಳೆ. ಏನಮ್ಮ ಸಂಧ್ಯಾ, ನೀನು ರಾಜ್ಕುಮಾರನ್ನ ಭೇಟಿಯಾಗತ್ತೆ, ಸೀದಾ ಬಂದ್ಬಿಟ್ರೆ ಅವ್ರಿಗೆ ಗೊತ್ತಾಗುತ್ತೆ ನೀನು ಆ ಬಟ್ಟೆ ಕೊಟ್ಟಿದ್ದಂತ. ಏನ್ ಪರವಾಗಿಲ್ಲಪ್ಪ, ಎಷ್ಟು ಬಹುಮಾನಗಳು ಬಂದಿದ್ಯೋ ಅಬ್ಬಾ, ಹೇಳಕ್ಕೆ ಆಗೋದಿಲ್ಲ. ಅಷ್ಟ್ರಲ್ಲಿ ನಮ್ದು ಯಾವ ಲೆಕ್ಕ ಬಿಡಪ್ಪ. ಸಂಧ್ಯಾ ಯೋಚನೆ ಮಾಡ್ದಂಗೆ ಏನೂ ಇಲ್ಲ. ಅವರು ಅವ್ರ ರೂಮ್ ಒಳಗಡೆ ಬಂದಿದ ತಕ್ಷಣ ಬೆಡ್ ಮೇಲಿರುವ ಗಿಫ್ಟ್ ಅನ್ನ ನೋಡ್ತಾರೆ. ಅರೆ, ಈ ಉಪಹಾರ ಯಾರು ಕೊಟ್ಟಿದ್ದು? ಇದಂತೂ ತುಂಬಾ ಚೆನ್ನಾಗಿದೆ. ನಂಗ್ ನೆನಪಿರೋ ಪ್ರಕಾರ ಎಲ್ಲರೂ ನಂಗೆ ಕೊಟ್ಟಿದಾರಲ್ವಾ? ನಾನೆಲ್ಲರ ಮುಖ ನೋಡಿದ್ದೀನಿ.
ಆದ್ರೆ ಈ ಉಪಹಾರ ನನ್ನ ಕೈಗಂತೂ ಬಂದಿಲ್ವಲ್ಲ. ಇದನ್ ಕೊಟ್ಟಿದ್ ಯಾರು ಅಂತ ಗೊತ್ತಾಗ್ಬೇಕೀಗ. ನನ್ನ ಕೈಗೆ ಕೊಡದೇನೆ ಇಲ್ಲಿ ಯಾಕಿಟ್ಟಿದ್ದಾರೆ ಅಂತ. ರಾಜಕುಮಾರರು ರಾಜ ರಾಣಿ ಸೇನಾಪತಿ ಕೆಲ್ಸ ಮಾಡೋರು ಎಲ್ಲಾರ್ನೂ ಕೇಳ್ತಾರೆ. ಆದ್ರೆ ಯಾರಿಗೂ ಏನೋ ಗೊತ್ತಿರ್ಲಿಲ್ಲ. ರಾಜಕುಮಾರರಿಗೆ ಏನೂ ಅರ್ಥನೇ ಆಗೋದಿಲ್ಲ. ಇಷ್ಟು ಸುಂದರವಾದ ಬಟ್ಟೆ ಗಿಫ್ಟ್ ಆಗಿ ಕೊಡುವಾಗ ಡೈರೆಕ್ಟ್ ಆಗಿ ಕೊಡ್ಬೋದಾಗಿತ್ತಲ್ಲ, ಇದ್ರಲ್ಲಿ ಮರೆವ್ಯಾಕೆ ಹಂಗಂತ ಯೋಚನೆ ಮಾಡ್ತಾ ಇರ್ತಾರೆ ಅವತ್ತಿನ ದಿನ. ಹಿಂಗೆ ಯೋಚನೆ ಮಾಡಿ ನಡೀತಿದ್ದಾಗ ಅವ್ರಿಗೆ ಒಂದು ಬಟ್ಟೆ ಪೀಸ್ ಕಾಣ್ಸತ್ತೆ. ರಾಜಕುಮಾರರು ಅಲ್ಲಿ ಕೆಲ್ಸ ಮಾಡೋರ್ನ ಕರೆದು ಈ ದುಪ್ಪಟ್ಟ ಪೀಸ್ ನಿಮ್ದ ಅಂತ ಕೇಳ್ತಾರೆ. ಆದ್ರೆ ಯಾರತ್ರನೂ ಆ ರೀತಿ ದುಪ್ಪಟ್ಟಾನೇ ಇಲ್ಲ. ರಾಜಕುಮಾರರ ರೂಮ್ಗೆ ಯಾರಿಗೂ ಗೊತ್ತಿಲ್ದೆ ಬಂದು ಬಹುಮಾನ ಇಟ್ಟು ಹೋಗಿರೋ ಹುಡುಗಿದೆ ಇದಾಗಿರ್ಬೇಕು ಅಂತ ಅನ್ಕೋತಾರೆ. ಈ ವಿಷಯ ತಿಳ್ಕೊಳ್ಳೋದಕ್ಕೋಸ್ಕರ ರಾಜಕುಮಾರರು ಸೈನಿಕರನ್ನ ಊರೊಳಗಡೆ ಕಳಿಸ್ತಾರೆ. ಬಟ್ಟೆ ಯಾರು ಕೊಟ್ಟಿದ್ದು ಅಂತ ಕೇಳಿದ್ರೆ ಯಾರು ನಾನಿಲ್ಲ ನೀನಿಲ್ಲ ಅಂತಾರೆ. ಅಣ್ಣ, ರಾಜನಿಗೆ ನಾವು ತುಂಬಾ ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ದೀವಿ, ಅದು ಕೂಡ ಬೆಳ್ಳಿದು. ಬೆಳ್ಳಿದ್ದು. ನಾವು ಗಿಫ್ಟಲ್ಲಿ ಈ ಬಟ್ಟೆ ಕೊಟ್ಟಿದ್ದಲ್ಲ. ಅದೇ ಸಮಯಕ್ಕೆ ಸುಂದರ್ಲಾಲ್ ಅವ್ರ ಹೆಂಡತಿ ಮತ್ತೆ ಅವ್ರ ಮಗಳು ಒಂದು ಮುಖ್ಯವಾದ ಕೆಲ್ಸದಲ್ಲಿ ಎಲ್ಲೋ ಹೋಗಿರ್ತಾರೆ. ಅದಕ್ಕೆ ಅವರು ಮನೇಲಿರೋದಿಲ್ಲ. ಆದ್ರೆ ಸೈನಿಕರು ಈ ವಿಷಯನ ರಾಜ್ಕುಮಾರ್ ಹತ್ರ ಹೇಳಲ್ಲ. ರಾಜ್ಕುಮಾರು ಚಿಂತೆಗೊಳಗಾಗ್ತಾರೆ. ಅವ್ರ ಹತ್ರ ಇರುವ ಒಂದೇ ಒಂದು ಸಾಕ್ಷಿ ಈ ದುಪ್ಪಟ್ಟಾದ ಪೀಸ್. ಅದನ್ನಿಟ್ಕೊಂಡೆ ಕಂಡಿಡಬೇಕು. ಅಮ್ಮ ಅಪ್ಪ, ಇನ್ನು ನನ್ನ ಹತ್ರ ಒಂದೇ ದಾರಿ ಇರೋದು. ನನ್ನ ಸ್ವಯಂವರ ಇಡ್ತೀನಿ. ಆ ಸ್ವಯಂವರಕ್ಕೆ ಎಲ್ಲ ಹುಡುಗಿರು ಬರ್ಬೇಕು. ಮತ್ತೆ ಅದೇ ಬಟ್ಟೆ ಹಾಕ್ಬೇಕು. ಅದು ನನ್ನ ಜನ್ಮದಿನಕ್ಕಾಕಿದ್ದು. ನಂಗ್ ಗೊತ್ತಾಗತ್ತಾಗ ಈ ಶಾಲಿನ ತುಂಡು ಯಾರ್ದು ಅಂತ. ನಾನ್ ಅವಳನ್ನೇ ಮದುವೆ ಆಗೋದು. ಮತ್ತೆ ನನ್ನ ಪ್ರಶ್ನೆಯ ಉತ್ತರ ಕೂಡ ಸಿಗುತ್ತೆ. ಸರಿ ಮಗ,